ಕೋರ್ಟ್ಗೆ ಹೋಗುವ ಮುನ್ನ ಲೀಗಲ್ ನೋಟಿಸ್ ಯಾಕೆ ಕೊಡಬೇಕು? ಲೀಗಲ್ ನೋಟಿಸ್ ಕೊಡೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಸ್ನೇಹಿತರೆ, ಲೀಗಲ್ ನೋಟಿಸ್ ಕೊಡಬೇಕಾದ್ರೆ ಕೋರ್ಟ್ ಕೇಸ್ ಹಾಕೋಕ್ಕಿಂತ ಮುಂಚೆ ಲೀಗಲ್ ನೋಟಿಸ್ ಕೊಡ್ತೀರಾ ಅಂತ ಹೇಳಿದ್ರೆ, ಯಾರು ಎದುರು ಪಕ್ಷಗಾರರು ಇರ್ತಾರೆ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟಂಗೆ ಆಗುತ್ತೆ. ಈ ರೀತಿಯಾಗಿ ನೀವು ತಪ್ಪು ಮಾಡ್ತಾ ಇದೆಯಾ, ತಪ್ಪು ಮಾಡಬೇಡ, ಇಲ್ಲಾಂದ್ರೆ ಇನ್ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಒಂದು ವಾರ್ನಿಂಗ್ ಕೊಟ್ಟಾಗುತ್ತೆ. ಮತ್ತು ಇನ್ನೊಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೀಗಲ್ ನೋಟಿಸ್ ಕೊಟ್ಟ ತಕ್ಷಣದಲ್ಲೇ ಆ ವ್ಯಕ್ತಿ ಸೆಟ್ಲ್ಮೆಂಟಿಗೆ ಬರ್ತಾನೆ. ಬೇಡಪ್ಪ ಕೋರ್ಟು ಕಚೇರಿ ನನಗೆ ಬೇಡ, ನಾನು ಇಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೋತೀನಿ ಅಂತ ಹೇಳಿ ಒಂದು ಸೆಟ್ಲ್ಮೆಂಟ್ ಸಹ ಆಗ್ಬೋದು. ಮತ್ತು ಲೀಗಲ್ ನೋಟಿಸ್ ಕೊಡೋದ್ರಿಂದ ನಿಮಗೆ ಕೋರ್ಟಲ್ಲೂ ಸಹ ಅದು ಒಂದು ಎವಿಡೆನ್ಸ್ ಆಗಿ ಪರಿಣಾಮ ಬೀಳುತ್ತೆ. ಒಂದು ಲೀಗಲ್ ನೋಟಿಸನ್ನು ಕೊಟ್ಟಿದ್ದೀನಿ, ಆದರೂ ಸಹ ಆ ವ್ಯಕ್ತಿ ಯಾವುದೇ ರೀತಿಯ ಒಂದು ಸೆಟ್ಲ್ಮೆಂಟ್ ಬಂದಿಲ್ಲ. ಎಕ್ಸಾಂಪಲ್ ಯಾವುದೋ ಇಷ್ಟು ಅಮೌಂಟ್ ಕೊಡಬೇಕಾಗುತ್ತೆ, ಚೆಕ್ ಬೌನ್ಸ್ ಆಗಿರುತ್ತೆ. ಚೆಕ್ ಬೌನ್ಸ್ ಆಗಿ ಒಂದು ನೋಟಿಸನ್ನು ಕೊಟ್ಟಿರ್ತೀರ, ನೋಟಿಸ್ ಕೊಟ್ಟರು ಸಹ ಯಾವುದೇ ರೀತಿ ಉತ್ತರ ಕೊಡದೆ ಅವನು ಸುಮ್ಮನೆ ಇದ್ದಾನೆ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಒಂದು ಸಾಕ್ಷಿಯಾಗಿ ಕೊಡ್ಬೋದು ಸ್ನೇಹಿತರೆ. ಮತ್ತು ಲೀಗಲ್ ನೋಟಿಸ್ ಕೇಸ್ ಆಗೋಕ್ಕಿಂತ ಮುಂಚೆ ಕೊಡೋದ್ರಿಂದ ನಿಮಗೆ ದುಡ್ಡು ಉಳಿಬೋದು ಮತ್ತು ಟೈಮು ಸಹ ಸೇವ್ ಆಗ್ಬೋದು. ಯಾಕಂತ ಹೇಳಿದ್ರೆ ಲೀಗಲ್ ನೋಟಿಸ್ ಕೊಟ್ಟ ತಕ್ಷಣ ಅಲ್ಲೇ ಒಂದು ಸೆಟ್ಲ್ಮೆಂಟ್ ಆಗಿಬಿಟ್ರೆ ಯಾವುದೇ ರೀತಿಯಾಗಿ ಒಂದು ಕೇಸನ್ನು ಹಾಕೋದಕ್ಕೆ ಬರೋದಿಲ್ಲ, ಅಲ್ಲೇ ಇತ್ಯರ್ಥ ಆಗಿಬಿಡುತ್ತೆ, ಪ್ರಕರಣ ಅಲ್ಲೇ ಇತ್ಯರ್ಥ ಆಗಿಬಿಡುತ್ತೆ. ಆದ್ದರಿಂದಾಗಿ ಪ್ರತಿಯೊಂದು ಪ್ರಕರಣದಲ್ಲೂ ಒಂದು ಲೀಗಲ್ ನೋಟಿಸನ್ನು ಕೊಟ್ಟು ಅವನು ಯಾವುದೇ ರೀತಿ ಸೆಟ್ಲ್ಮೆಂಟಿಗೆ ಬರದೇ ಇದ್ದರೆ ಅಥವಾ ಅವನ ತಪ್ಪನ್ನು ಅವನು ತಿದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಕೋರ್ಟ್ಗೆ ಹೋಗೋದು ಉತ್ತಮ ಅಂತ ಹೇಳ್ಬೋದು. ಆದ್ದರಿಂದಾಗಿ ಒಂದು ಪ್ರಕರಣವನ್ನು ದಾಖಲು ಮಾಡೋಕ್ಕಿಂತ ಮುಂಚೆ ಒಂದು ಲೀಗಲ್ ನೋಟಿಸನ್ನು ಕೊಟ್ಟು ಅದಕ್ಕೂ ಅವನು ಬಗ್ಲಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ನೀವು ಪ್ರಕರಣವನ್ನು ದಾಖಲಿಸೋದು ಉತ್ತಮ. ಥ್ಯಾಂಕ್ ಯು.